ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದೆ ಅಂತ ಹೇಳಿ ಆ ಚಿನ್ನಯ್ಯ ಹೇಳ್ತಾನೆ. ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೂತ್ರಧಾರಿಗಳ ಹುಡುಕಾಟದಲ್ಲಿ ಎಸ್ಐಟಿ ಇದೆ. ಅದರ ಭಾಗವಾಗಿ ಅಂದ್ರೆ ತನಿಖೆಯ ಭಾಗವಾಗಿ ಈಗ 9 ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಎಸ್ಐಟಿ ಟೀಮ್ ವಿಚಾರಣೆಯನ್ನ ಮಾಡ್ತಾ ಇದೆ. ಆ 9 ಫೋನ್ಗಳು ಯಾರ್ಯಾರದ್ದು? ಜಯಂತಿ 3, ಗಿರೀಶ್ ಪಟ್ಟಣ್ಣನವರದು 2 ಫೋನು, ಅಭಿಷೇಕ್ದು 2 ಫೋನ್, ಮತ್ತೆ ಚಿನ್ನಯ್ಯನ 1 ಮೊಬೈಲ್ ಫೋನನ್ನು ಈಗ ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದೆ ಎಸ್ಐಟಿ ಟೀಮ್. ಜೊತೆಗೆ 6 ತಿಂಗಳುಗಳ ಕಾಲದ ಕಾಲ್ ಡೀಟೇಲ್ಸ್ಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ, CDR ತೆಗೆಸ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ಸ್ಟಿನ್ ಮಿರರ್ ಇಮೇಜ್ಗೆ ಈಗ ಎಸ್ಐಟಿ ಮುಂದಾಗಿದೆ. ಚಿನ್ನಯ್ಯ ಮೊಬೈಲ್ ಸ್ಟಿನ್ ಮಿರರ್ ಇಮೇಜ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊಬೈಲ್ನಿಂದ ಸಂಪೂರ್ಣವಾಗಿ ಡಾಟಾವನ್ನು ವರ್ಗ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗಿರೋದು ಸೇರಿದಂತೆ ಎಲ್ಲ ಮಾಹಿತಿಯೂ ಕೂಡ ರಿಟ್ರೀವ್ ಆಗ್ತದೆ ಈ ಪ್ರಕ್ರಿಯೆಯಲ್ಲಿ. ಸೊ ಹಾಗಾಗಿ ಏನೇ ಜಾಲ ರೂಪಿಸಿದ್ರು, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಜೊತೆಗೆ ಆ ಟವರ್ ಲೊಕೇಶನ್ ಡಂಪ್ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ. ಸೊ ಎಲ್ಲವೂ ಕೂಡ ಕನೆಕ್ಟ್ ಆಯಿತು ಅಂತಂದರೆ ಈ ಷಡ್ಯಂತ್ರದ ಸೂತ್ರಧಾರಿಗಳು ಯಾರ್ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬಂದೂರು ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ರೂಪೇಶ್, ಈಗ ಮೊಬೈಲ್ ಸ್ಟಿನ್ ಮಿರರ್ ಇಮೇಜ್ಗೆ ಮುಂದಾಗಿರೋದು ಎಸ್ಐಟಿ ಟೀಮು. ಪ್ರಕ್ರಿಯೆ ಹೆಂಗಿರುತ್ತೆ, ಜೊತೆಗೆ ಇದರಿಂದ ಸಿಗುವಂತಹ ಸಾಕ್ಷಿಗಳಿಗೇನೇನು ಅಂತ? ಎಸ್ಐಟಿ ಯಾಕೆ ಸಾಕ್ಷಿಗಳು ಹುಡುಕ್ತಾ ಇದೆ ಅಂತ ಹೇಳಿದ್ರೆ, ಇರ್ತಕ್ಕಂಥ ಸಾಕ್ಷಿಗಳ ಆಧಾರದಲ್ಲೇ ಒಂದಿಷ್ಟು ಕ್ರಮ ಅಂತ ಇಟ್ಕೊಳ್ಳೋದು ಆಗೋದಿಲ್ಲ. ಹೀಗಾಗಿ ಡಿಜಿಟಲ್ ಸಾಕ್ಷ್ಯದ ಮೊರೆ ಹೋಗಿದ್ದಾರೆ. ಷಡ್ಯಂತ್ರ ಅಂತ ಹೇಳಿದ್ರೆ ಷಡ್ಯಂತ್ರವನ್ನ ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊಬೈಲ್ ಮೂಲಕ ಒಂದಿಷ್ಟು ಕಮ್ಯುನಿಕೇಶನ್ಗಳಾಗಿರುತ್ತೆ, ಎಲ್ಲವೂ ಆಗಿರುತ್ತೆ, CDR ಆಗಿರುತ್ತೆ, ಫೋಟೋಗಳನ್ನ ತಕೊಂಡಿರ್ತಾರೆ, ಟ್ರೈನಿಂಗ್ ಆಗಿರುತ್ತೆ, ಅದರ ವಿಡಿಯೋಗಳನ್ನು ಮಾಡಿರ್ತಾರೆ. ಇಷ್ಟು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಹೀಗಾಗಿ ಒಟ್ಟಾರೆ 9 ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ. 9 ಫೋನ್ಗಳು ಯಾವ್ದು ಅಂತ ಹೇಳಿದ್ರೆ, ಮೊದಲಾಗಿ 3 ಫೋನ್ ಜಯಂತ್ ಪದೇ ಹೇಳ್ತಾ ಇದ್ನಲ್ಲ, ಜಯಂತ್ ಯಾಕಂತ ಹೇಳಿದ್ರೆ ಜಯಂತ್ ಕೂಡ ಸಖತ್ ಪಾತ್ರವನ್ನು ವಹಿಸಿದ. ಜಯಂತ್ 3 ಫೋನ್ಗಳು, ಅದಾದ ಬಳಿಕ ಮಟ್ಟಣ್ಣವರ 2 ಫೋನ್, ಅಭಿಷೇಕ್ನ 1 ಫೋನ್, ಅದೇ ರೀತಿ ಚಿನ್ನಯ್ಯನ 1 ಫೋನ್. ಹೀಗಾಗಿ ಈ ಫೋನ್ಗಳಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ, ಡಾಟಾಗಳನ್ನ, ಅದೇ ರೀತಿ ಕಾಲ್ ಲಿಸ್ಟ್ಗಳೆಲ್ಲವೂ ಕೂಡ ತೆಗಿಬೇಕಾಗತ್ತೆ. ಏನು ಈಸಿಯಾಗಿ ಕೊಟ್ಬಿಡೋದಿಲ್ಲ ಎಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಎಲ್ಲರೂ ಕೂಡ ಡಿಲೀಟ್ ಮಾಡಿರ್ಬೋದು, ಅದನ್ನ ಅಳಿಸಿ ಹಾಕಿರ್ಬೋದು. ಹೀಗಾಗಿ ಇದನ್ನ ಅಳಿಸಿ ಹಾಕಿದ್ರು ಕೂಡ ತೆಗಿಲಿಕ್ಕೆ ಮೊಬೈಲ್ ಈಗ ಮೊಬೈಲ್ ಪುನಃ ಇದನ್ನ ಸೆನ್ಸರಿಂಗ್ ಅನ್ನು ಕೂಡ ಮಾಡುವಂತ ಪ್ರಕ್ರಿಯೆಗಳನ್ನು ಕೂಡ ಅಡ್ಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಮಿರೇಜ್ ಇಮೇಜ್, ಯಾಕಂದ್ರೆ ಫೋನ್ ಇರ್ತಕ್ಕಂಥ ಈ ಮಿರರ್ ಇಮೇಜ್ ಗಳನ್ನು ಕೂಡ ತೆಗಿತಾರೆ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್ ಮಿರರ್ ಇಮೇಜ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಫೊರೆನ್ಸಿಕ್ ಭಾಷೆಯಲ್ಲಿ ಮೊಬೈಲ್ ಈ ಮಿರರ್ ಇಮೇಜ್ ಅಂತೇಳಿ ಕರೀತಾರೆ. ಹೀಗಾಗಿ ಇಲ್ಲಿ ಎಲ್ಲಾ ಮೊಬೈಲ್ ನ ಡಾಟಾಗಳನ್ನ ಸರ್ವರ್ಗೆ ಒಂದು ಹಾಕ್ಬೇಕು. ಅದಾದ ಬಳಿಕ ಒಂದು ರೆಪ್ಲಿಕಾ, ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಡಾಟಾಗಳನ್ನ ಮತ್ತೊಂದು ಕಂಪ್ಯೂಟರ್ ಸರ್ವರ್ ಹಾಕೊಂಡು ಅಲ್ಲಿರ್ತಕ್ಕಂಥ ಡಾಟಾಗಳನ್ನ ಪರಿಶೀಲನೆ ಮಾಡ್ತಾರೆ. ಈ ಪ್ರಕ್ರಿಯೆಗಳನ್ನು ಹಲವಾರು ಪ್ರಕರಣಗಳು, ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಮಹತ್ವದ ಪ್ರಕರಣಗಳು ಮಾಡಿದ್ದ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಮೊಬೈಲ್ ಇರ್ತಕ್ಕಂಥ ಎಲ್ಲ ಆ ಒಂದು ಇಲ್ಲಿ ಮಿರರ್ ಮೊಬೈಲ್ ಇಮೇಜ್ಗಳನ್ನು ಮಾಡಿದ್ರೆ ಏನೇನ್ ಡಿಲೀಟ್ ಮಾಡಿದಾರಲ್ಲ ಅದೆಲ್ಲದನ್ನು ಕೂಡ ಸಿಕ್ಕು ಬೀಳುತ್ತಾರೆ. ಹೀಗಾಗಿ ಏನೇನ್ ಡಿಲೀಟ್ ಮಾಡಿದ್ದಾರೆ, ಅದೇ ರೀತಿ ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ತೆಗೆದಿದ್ದಾರೆ. ಒಟ್ಟಾರೆ 6 ತಿಂಗಳ ಡಾಟಾ ಇಲ್ಲಿ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.